Hey guys, welcome back. You all into the CAD Design in Kannada YouTube ಚಾನಲ್ಸ್ಗೆ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಹೌ ಟು ರೀಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತೇಳಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ಆ ಒಂದು 2D ಡ್ರಾಯಿಂಗನ್ನು ನಾನು 3D ಡ್ರಾಯಿಂಗಲ್ಲಿ ಹೇಗೆ ಡ್ರಾ ಮಾಡುತ್ತಾರೆ ಅಂತೇಳಿ ಸಾಲಿಡ್ ವರ್ಕ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ನಾನು ನಿಮಗೆ AutoCADಲ್ಲಿ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡ್ತಾರೆ ಎಂಬುದರ ಬಗ್ಗೆ ನಾನು ನಿಮಗೆ ಒಂದು ಕ್ಲಿಯರಾಗಿ ಒಂದು ಮಾಹಿತಿಯನ್ನು ಕೊಡ್ತೀನಿ. ರೈಟ್. ಸೊ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಇದೇ ಮೆಥಡನ್ನು ನೀವು ಬೈ ಹ್ಯಾಂಡ್ ಅಂದರೆ ಬೈ ಯೂಸಿಂಗ್ ಸ್ಕೇಲ್ ಆ್ಯಂಡ್ ಪೆನ್ಸಿಲನ್ನು ನೀವು ಡ್ರಾಯಿಂಗ್ ಸೀಟಲ್ಲಿ ಡ್ರಾ ಮಾಡುವಂತಹ ಒಂದು ಮೆಥಡನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್. ಸೊ ಇಲ್ಲಿ ಸ್ಟಾರ್ಟ್ ಡ್ರಾಯಿಂಗ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ವಿತೌಟ್ ವೇಟಿಂಗ್ ವಿ ವಿಲ್ ಸ್ಟಾರ್ಟ್. ಸೊ ಇಲ್ಲಿ ಸ್ಟಾರ್ಟ್ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ AutoCADನ ಒಂದು ಡ್ರಾಯಿಂಗ್ ವಿಂಡೋ ಓಪನ್ ಆಗುತ್ತೆ. ಸೊ ರೈಟ್ ಸ್ನೇಹಿತರೆ, ಫೈನಲ್ ಆಗಿ ನಮಗೆ ಈ ರೀತಿ ಒಂದು ಡ್ರಾಯಿಂಗ್ ವಿಂಡೋ ಓಪನ್ ಆಗುತ್ತೆ. ಸೊ ನಮಗೆ AutoCADಲ್ಲಿ ಕೆಲವೊಂದಿಷ್ಟು ಮೇನ್ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಯಾವುದೇ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಬೇಕಂದ್ರೆ ನಮಗೆ ಒಂದು ಮೆಜರ್ಮೆಂಟ್ ಅಂತ ಇರುತ್ತೆ. ಒಂದು ಮಿಲಿಮೀಟ್ರಲ್ಲಿ ಡ್ರಾ ಮಾಡ್ತಾ ಇದ್ದೀವ, ಸೆಂಟಿಮೀಟ್ರಲ್ಲಿ, ಇಂಚಲ್ಲಿ, ಈ ರೀತಿ ಡಿಫ್ರೆಂಟ್ ಫೀಲ್ಡಲ್ಲಿ ಡಿಫ್ರೆಂಟಾಗಿ ಡ್ರಾ ಮಾಡ್ತಾರೆ. ಬಟ್ ನಮ್ಮ ಒಂದು ಮೆಕ್ಯಾನಿಕಲ್ ಫೀಲ್ಡಲ್ಲಿ ನಾವು ಸೊ ಯೂನಿಟ್ಸ್ ಬಂದು ನಾವು ಮಿಲಿಮೀಟ್ರಲ್ಲಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ ಯೂನಿಟ್ ಸೆಟಪ್ನ ಮಾಡ್ಕೊಬೇಕಾಗುತ್ತೆ. ಸೊ ಅದಕ್ಕೆ ನಾವು UNITS ಯೂನಿಟ್ಸ್ ಅಂತೇಳಿ ನಾನು ಪ್ರೆಸ್ ಮಾಡ್ತೀನಿ. ಸೊ ಯೂನಿಟ್ ಅಂತೇಳಿ ಟೈಪ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ನಿಮಗೆ ಆಟೋಮೆಟಿಕ್ ಬರುತ್ತೆ. ಸೊ ಪ್ರೆಸ್ ಎಂಟರ್. ಸೊ ಯೂನಿಟ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ನೀವು ಅಲ್ಲಿ ಯೂನಿಟ್ಸ್ ಜಸ್ಟ್ ಕ್ಲಿಕ್ ಹಿಯರ್. ಸೊ ನೋಡಿ, ನಮಗಿಲ್ಲಿ ಟೈಪ್ ಬಂದು ನಮಗೆ ಡೆಸಿಮಲ್ ಅಂತೇಳಿ ಆಪ್ಷನ್ಸ್ ಇದೆ. ಸೆಲೆಕ್ಟ್ ದಿಸ್ ಒನ್. ಆ್ಯಂಡ್ ಹಿಯರ್ ಆಲ್ಸೋ ಆ್ಯಂಗಲ್ ಬಂದು ಡೆಸಿಮಲ್ ಡಿಗ್ರಿ. ಸೆಲೆಕ್ಟ್ ದಿಸ್ ಒನ್. ಆ್ಯಂಡ್ ಪ್ರಿಸಿಷನ್ ಬಂದು ನಮಗೆ 0.00 ಅಂತೇಳಿ, ಅಂದರೆ ಒಂದು ಡಾಟ್ ಆದಮೇಲೆ ಎಷ್ಟು ಪ್ರಿಸಿಷನ್ ತೋರಿಸ್ಬೇಕಂತೇಳಿ. ಆ್ಯಂಡ್ ಸೆಲೆಕ್ಟ್ ದಿಸ್ ಒನ್ ಇಂಟರ್ನ್ಯಾಷನಲ್ ಆ್ಯಂಡ್ ಕ್ಲಿಕ್ ಓಕೆ. ಸೊ ನಮಗೆ ಮೆಕ್ಯಾನಿಕಲ್ ಇಂಡಸ್ಟ್ರೀಸಲ್ಲಿ ನಾವು ಮಿಲಿಮೀಟರ್ ಯೂಸ್ ಮಾಡುತ್ತಾನೆ. ಸೊ ದಟ್ಸ್ ವೈ ಐ ಆಮ್ ಸೆಲೆಕ್ಟೆಡ್ ದಿಸ್ ಮಿಲಿಮೀಟರ್. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಮಗೆ ಲಿಮಿಟ್ಸ್ ಬಂದು ನಾವು ಡ್ರಾಯಿಂಗ್ ಸೆಟ್ ಆಫ್ಗೋಸ್ಕರ ಯೂಸ್ ಮಾಡ್ತೀವಿ. ಎಲ್ಲ MITS ಅಂತೇಳಿ. ಲಿಮಿಟ್ಸ್ ಅಂದರೆ ನಮ್ಮ ಒಂದು ಡ್ರಾಯಿಂಗ್ ಸೈಜ್ ಎಷ್ಟಿದೆ ಅಂತೇಳಿ. ನಾವು A4 ಯೂಸ್ ಮಾಡ್ತೀವಿ. ಸೊ ಬೈ ಯೂಸ್ ಅಂದರೆ ಪ್ರಿಂಟ್ ತೆಗಿಯೋಕೆ ನಾವು A4 ಯೂಸ್ ಮಾಡ್ತೀವಿ, A3, A5, ಈ ರೀತಿ ನಮ್ಮ ಡಿಫ್ರೆಂಟ್ ಪೇಜ್ ಸೆಟಪ್ ಎಲ್ಲ ಇರುತ್ತೆ. ಸೊ ಅದನ್ನು ನಾನು ಇಲ್ಲಿ ಲಿಮಿಟ್ಸ್ ಅಂತೇಳಿ ಕರಿತೀವಿ. ಸೊ ರೈಟ್. ಸೊ ಲಿಮಿಟ್ಸನ್ನು ಸೆಟ್ ಮಾಡೋದು ಫಸ್ಟ್ ಎಲ್ಲ MITS ಲಿಮಿಟ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಫಸ್ಟಿಗೆ ನಾವು ಸ್ಪೆಸಿಫೈ ಒಂದು ಕಾರ್ನರ್ ಪಾಯಿಂಟನ್ನು ಕೊಡಬೇಕಾಗುತ್ತೆ, 0,0 ಅಂತೇಳಿ. ನೆಕ್ಸ್ಟ್ ನಾನು ಡ್ರಾಯಿಂಗ್ ಸೀಟ್ ಬಂದು 500 ಟ್ಯಾಬ್ 500. ಸೊ ನೀವು ಟ್ಯಾಬ್ ಅಥವಾ ಕಾಮನ್ ಯೂಸ್ ಮಾಡಿದ್ರೆ ಅದು ನೆಕ್ಸ್ಟ್ ವಿಂಡೋಸಲ್ಲಿ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ Z ಎಂಟರ್. ಸೊ ಜಸ್ಟ್ ಬಿಟ್ ಸರ್. ಸೊ ಈ ರೀತಿ ನೀವು ಲಿಮಿಟ್ಸ್ ಕೊಟ್ಟ ತಕ್ಷಣ Z ಎಂಟರ್ ಆ್ಯಂಡ್ A ಎಂಟರ್ ಪ್ರೆಸ್ ಮಾಡಿ. ಸೊ ಇಟ್ ಮೀನ್ಸ್ ಝೂಮ್ ಆಲ್ ಅಂತೇಳಿ ಹೇಳ್ತೀವಿ. ಸೊ ನೋಡಿ, ನಿಮಗೆ ಇವಾಗ ನಾನು ಆ್ಯಕ್ಚುಲಿ AutoCADಲ್ಲಿ ಒಂದು ಆಟೋಮೆಟಿಕ್ ಮೆಜರಿಂಗ್ ಸೈಜ್ ಕೊಟ್ಟಿರ್ತಾನೆ. ಅರೌಂಡ್ 1000 ತನ ಡೈಮೆನ್ಷನ್ಸ್ ಕೊಟ್ಟಿರ್ತಾನೆ. ಇವಾಗ ನೋಡಿ, ನಮಗೆ ಡ್ರಾಯಿಂಗ್ ಸೈಜ್ ಬಂದು ನಮಗೆ ನಿಯರ್ ಬೈ 500 ತನ ಇದೆ. ರೈಟ್. ಸೊ ಅದಕ್ಕೆ ನಾವು ಲಿಮಿಟ್ಸ್ ಅಂತೇಳಿ ಕರಿತೀವಿ. ಸೊ ಇದು ನಮಗೆ ಇದಿಷ್ಟು ಮೇನ್ ಇಂಪಾರ್ಟೆಂಟ್. ನಮಗೆ ಯೂನಿಟ್ ಆ್ಯಂಡ್ ಲಿಮಿಟ್ ಸೆಟ್ಟಿಂಗ್, ಝೂಮ್ ಆಲ್, ಸೊ ಇದಿಷ್ಟು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು AutoCADಲ್ಲಿ. ರೈಟ್. ಸೊ ಇವೆಲ್ಲ ಬಿಗ್ನರ್ಸ್ಗೆ ತುಂಬ ಯೂಸ್ಫುಲ್ ಆಗುವಂಥ ಕ್ಲಾಸ್. ಸೊ AutoCADನ ಒಂದು ಬೇಸಿಕ್ ಕ್ಲಾಸ್ಗಳನ್ನ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಸೊ ಅದೇ ರೀತಿ ಸ್ನೇಹಿತರೆ, ನಮಗೆ AutoCADಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಸೆಟ್ಟಿಂಗ್ಸ್ ಇರ್ತವೆ. ಅಂದರೆ ಈ ಒಂದು ಕಮೆಂಟ್ಸ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತವೆ ಈ ಒಂದು AutoCAD ಸಾಫ್ಟ್ವೇರಲ್ಲಿ. ಸೊ ಫಸ್ಟಿಗೆ ನಾವು ಡೈನಾಮಿಕ್ ಮೋಡ್ ಅಂತೇಳಿ ಕರಿತೀವಿ. ಡೈನಾಮಿಕ್ ಮೋಡ್ ಅಂದರೆ ನಮ್ಮ ಒಂದು ಕರ್ಸರ್ ಇದೆಲ್ಲ. ಸೊ ಕರ್ಸರ್ ಪಕ್ಕದಲ್ಲಿ ನಾವು ಏನೇ ಟೈಪ್ ಮಾಡಿದ್ರು ನಮ್ಮ ಕರ್ಸರ್ ಪಕ್ಕದಲ್ಲಿ ಟೈಪ್ ಆಗುತ್ತೆ. ಸೊ ಅದನ್ನು ಡೈನಾಮಿಕ್ ಮೋಡ್ ಅಂತೇಳಿ ಕರಿತೀವಿ. ಸೊ ಇನ್ನೂ ಒಂದು ಅರ್ಥೋ ಮೋಡ್ ಅಂದರೆ ನಾವು ಜಸ್ಟ್ 90 ಡಿಗ್ರೀಸ್ ಆ್ಯಂಗಲ್ ಆ್ಯಂಡ್ 180 ಡಿಗ್ರೀಸ್ ಆ್ಯಂಗಲ್ಗೆ ಲೈನ್ ಡ್ರಾ ಮಾಡಬೇಕಂದ್ರೆ ದಿಸ್ ಅರ್ಥೋ ಮೋಡ್ ಆ್ಯಕ್ಟಿವೇಟ್ ಆಗಿರಬೇಕು. ಸೊ ಅದೇ ರೀತಿ ಆಬ್ಜೆಕ್ಟ್ ಸ್ನ್ಯಾಪಿಂಗ್ ಅಂತೇಳಿ ಕರಿತೀವಿ. ಆಬ್ಜೆಕ್ಟ್ ಸ್ನ್ಯಾಪಿಂಗ್ ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ನಮಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ನ ಕೆಲವೊಂದು ಡೈಮೆನ್ಷನ್ ನಿಮ್ಗೆ ಗೊತ್ತಿರೋದಲ್ಲ, ಡೈರೆಕ್ಟಾಗಿ ಅದು ಆಟೋಮೆಟಿಕ್ ಸ್ನ್ಯಾಪ್ ತಗೊಳುತ್ತೆ. ಸೊ ಅದು ನಿಮಗೆ ಡ್ರಾಯಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತೇಳಿ. ಆ್ಯಂಡ್ ದಿಸ್ ಒನ್, ಸೊ ನಮಗೆ ಈ ನೋಡಿ ಇಲ್ಲಿ ಐಸೋಮೆಟ್ರಿಕ್ ಡ್ರಾಫ್ಟಿಂಗ್ ಅಂತಿದೆಯಲ್ಲ. ಸೊ ನಿಮಗೆ ಆ್ಯಕ್ಚುಲಿ ನಾವು ಈ ಒಂದು ಐಸೋಮೆಟ್ರಿಕ್ ವ್ಯೂವನ್ನು ಇಲ್ಲಿ ಈ ಒಂದು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡಬೇಕಾಗುತ್ತೆ. ಬಟ್ ನಾನು ನಿಮಗೆ ಇವತ್ತು ಜಸ್ಟ್ ಒಂದು ಸಿಂಪಲಾಗಿ ಡ್ರಾ ಮಾಡೋದು ಹೇಗೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಟ್ ನಾನು ಇವತ್ತು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ನೀವು ಡ್ರಾಯಿಂಗ್ ಸೀಟಲ್ಲಿ ನೀವು ಹೇಗೆ ಡ್ರಾ ಮಾಡ್ತಿರಲ್ಲ, ಸೊ ಅದೇ ಒಂದು ಮೆಥಡ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಬಟ್ AutoCADಲ್ಲಿ ಈ ಮೆಥಡ್ ನಿಮಗೆ ಅಪ್ಲೈ ಮಾಡಬಾರ್ದು. ಇಲ್ಲಿ ಡೈನಾಮಿಕ್, ಸೊ ಇಲ್ಲಿ ರೈಟ್ ಡ್ರಾಫ್ಟಿಂಗ್ ಇತ್ತಲ್ಲ, ಸೊ ಆ ಒಂದು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡಬೇಕಾಗುತ್ತೆ. ಓಕೆ. ಸೊ ಲೈನ್ ಕಮೆಂಟ್ ಸೆಲೆಕ್ಷನ್ ಮಾಡ್ಕೊಂಡು, ಸೊ ನಾನು ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ನಿಮಗೆ ಡೈನಾಮಿಕ್ ಮೋಡ್ ಆ್ಯಕ್ಟಿವೇಟ್ ಇದೆ. ಇದಕ್ಕೆ ನಾವು ಬರೀ ಸ್ಟ್ರೇಟ್ ಲೈನ್ ಡ್ರಾ ಮಾಡೋಕ್ಕಾಗುತ್ತೆ. ರೈಟ್. ಸೊ ಫಸ್ಟಿಗೆ ನಾನು ಇಲ್ಲಿ ಒಂದು AutoCADಲ್ಲಿ ಸೊ ಒಂದು ಲೈನ್ ಆಪ್ಷನ್ಸ್ ತಗೊಂಡು ನಾನು ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ. ಒಂದು 100 mm ಲೈನ್ಗೆ ಲೆಂತಿಗೆ ಒಂದು ಲೈನ್ ಡ್ರಾ ಮಾಡ್ಕೊತೀನಿ ಫಸ್ಟಿಗೆ. ರೈಟ್. ಸೊ ನೋಡಿ, ನಮಗೆ ಆ್ಯಂಗಲಲ್ಲಿ ಹೋಗ್ತಾ ಇದ್ದೀನಿ, ಆ್ಯಂಗಲ್ ಹೋಗ್ತಾ ಇಲ್ಲ. ಬಿಕಾಸ್ ಆಫ್ ಅದು ಡೈನಾಮಿಕ್ ಮೋಡ್ ನಮಗೆ ಆ್ಯಕ್ಟಿವೇಟ್ ಆಗಿದೆ. ಜಸ್ಟ್ ನಾವು ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ ಅಷ್ಟೇ ನಾವು ಡ್ರಾ ಮಾಡೋಕ್ಕೆ ಬರುತ್ತೆ ಡೈನಾಮಿಕ್ ಮೋಡ್ ಆ್ಯಕ್ಟಿವೇಟ್ ಆಗಿದ್ರೆ. ಜಸ್ಟ್ ಓಕೆ. ಸೆಲೆಕ್ಟ್ ಲೈನ್ ಕಮೆಂಟ್ ಆ್ಯಂಡ್ 100 mm. ಸೊ ಇಲ್ಲಿಂದ ಬೇಸ್ ಮೇನಾಗಿ ನಮಗೆ ಒಂದು ಕಾನ್ಸೆಪ್ಟ್ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಂದ ಜಸ್ಟ್ ಫೋಕಸ್ ಮಾಡಿ. ಓಕೆ. ಸೊ ಇವಾಗ ಒಂದು ಲೈನ್ ಡ್ರಾ ಮಾಡ್ಕೊಂಡು ಜಸ್ಟ್ ನೀವು ಒಂದು ಡ್ರಾಯಿಂಗ್ ಶೀಟಲ್ಲಿ ಅದೇ ರೀತಿ ಸ್ಕೇಲಿಂದ ಒಂದು ಲೈನ್ ಡ್ರಾ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ಆ ಒಂದು ಡ್ರಾಯಿಂಗ್ ಶೀಟಲ್ಲಿ ಈ ರೀತಿ ಒಂದು ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಂಡು,
ಸೊ ನಿಮಗೊಂದು ಬೇಸಿಕ್ ಒಂದು ಅಂದಾಜಿಗೆ ಒಂದು 50 mm ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ 50 ಆ್ಯಂಡ್ ಆ್ಯಂಗಲ್ ಇಸ್ 90 ಇದೆ, ಕರೆಕ್ಟ್ ಆ್ಯಕ್ಯುರೇಟಾಗಿ ಇರಬೇಕಾಗುತ್ತೆ, ರೈಟ್. ಸೊ ನೆಕ್ಸ್ಟ್ ಸೇಮ್ ಇದೇ ಒಂದು ಪಾಯಿಂಟಿಂದ ನಾವು 30 ಡಿಗ್ರಿ, ಸೊ 30 ಡಿಗ್ರಿಗೆ ಒಂದು ನೋಡಿ ನಮಗೆ ಡಿಗ್ರಿಯಲ್ಲಿ ಬರ್ತಾ ಇಲ್ಲ, ಬಿಕಾಸ್ ಆಫ್ ದಿಸ್ ನಮಗೆ ಅರ್ಥೋ ಮೋಡ್ ಆನ್ ಆಗಿದೆ. ಸೊ ಅರ್ಥೋ ಮೋಡ್ ಆಫ್ ಮಾಡಿದರೆ ನಾವು ಈ ರೀತಿ ನಾವು ಆ್ಯಂಗಲ್ ಕೂಡ ಡ್ರಾ ಮಾಡ್ಬೋದು. ಓಕೆ, ಸೊ ಈ ರೀತಿ ನಾನು ಒಂದು 50, ಸೊ ಟ್ಯಾಬ್ ಅಂದರೆ ಕಾಮ ಪ್ರೆಸ್ ಮಾಡಿದ್ರೆ ಆ್ಯಂಗಲಿಗೆ ಶಿಫ್ಟ್ ಆಗುತ್ತೆ, 30 ಆ್ಯಂಗಲಿಗೆ ಒಂದು ರೀತಿ ಡ್ರಾ ಮಾಡಬೇಕಾಗುತ್ತೆ. ಪ್ರೆಸ್ ಎಸ್ಕೇಪ್. ಸೊ ಸೇಮ್ ರಿಪೀಟ್ ಕಮೆಂಟ್ಗೋಸ್ಕರ ನೀವು ಸ್ಪೇಸ್ ಕೀನ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಲೈನ್ ಸೆಲೆಕ್ಷನ್ ಮಾಡ್ಬೋದು. ಇಲ್ಲಾಂದರೆ ಜಸ್ಟ್ ನೋಡಿ ನಿಮ್ಗೆ ಇಲ್ಲಿ ಮಿರರ್ ಆಪ್ಷನ್ಸ್ ಯೂಸ್ ಮಾಡ್ತೀನಿ. ಮಿರರ್ ಆಪ್ಷನ್ಸ್ ಯೂಸ್ ಮಾಡೋದು ಹೆಂಗಿದೆ, ಸೆಲೆಕ್ಟ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ಮಿಡಲ್ ಪ್ಲೇನ್, ಸೊ ಮಿಡ್ ಪ್ಲೇನ್ ರೀತಿ ಸೆಲೆಕ್ಷನ್ ಮಾಡಿದ್ರೆ ಸಾಕು, ನಮಗೆ ಒಂದು ಆಬ್ಜೆಕ್ಟ್ ನಮಗೆ ಮಿರರ್ ಆಗುತ್ತೆ. ಸೊ ಸೆಲೆಕ್ಟ್ ನೋ ಅಂತೇಳಿ ಸೆಲೆಕ್ಷನ್ ಮಾಡಿದ್ರೆ ಅದು ಒರಿಜಿನ್ ನಾವು ಫಸ್ಟ್ ಡ್ರಾ ಮಾಡಿದ್ವಲ್ಲ ಆ ಒಂದು ಪಾಯಿಂಟ್, ಆ್ಯಂಡ್ ನಾವು ಇವಾಗ ಒಂದು ಮಿರರನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ, ಅದು ಹಾಗಿರುತ್ತೆ. ಸೊ ಸಪೋಸ್ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಒರಿಜಿನ್ ನಮಗೆ ಡಿಲೀಟ್ ಆಗಿ, ಸೊ ನಾವು ಡೂಪ್ಲಿಕೇಟ್ ಅದು ಹಾಗಿರುತ್ತೆ. ಸೊ ಇಲ್ಲಿ ಡೈನಾಮಿಕ್ ಆಪ್ಷನ್ಸ್ ನೋಡಿ, ಇಲ್ಲಿ ಆ್ಯಂಗಲ್, ನಾನು ಈ ಒಂದು ಆ್ಯಂಗಲ್ ನಿಮಗೆ ತೋರಿಸ್ತೀನಿ ಹೇಗೆ ಅಂತೇಳಿ. ಸಿ ಹಿಯರ್ 30 ಡಿಗ್ರೀಸ್ ಆ್ಯಂಗಲ್. ಓಕೆ, ಸೊ ಅದೇ ರೀತಿ ನಮಗೆ ಇವಾಗ 30 ಡಿಗ್ರಿ ತೋರಿಸಿದ್ದೀನಿ. ಸೊ ನೀವು ಈ ಒಂದು ಆ್ಯಂಗಲ್ ಕೂಡ 30 ಡಿಗ್ರಿ ಆಗಿರುತ್ತೆ, ಬಿಕಾಸ್ ಆಫ್ ನಾವು ಮಿರರ್ ಮಾಡಿದ್ವಿ, ರೈಟ್. ಸೊ ಸಪೋಸ್ ನಿಮಗೆ ಚೆಕ್ ಮಾಡಬೇಕಂದ್ರೆ ಸೇಮ್ ಅಗೇನ್ ಯು ಗೋ ಟು ಹಿಯರ್ ಡೈಮೆನ್ಷನ್ಸ್ ಕಮಾಂಡಲ್ಲಿ ಆ್ಯಂಗಲ್ ಸೆಲೆಕ್ಷನ್ ಮಾಡ್ಕೊಂಡು 30 ಡಿಗ್ರಿ ಇದೆ ನೋಡಿ, ಎರಡು ಆಬ್ಜೆಕ್ಷನ್ ಸೆಲೆಕ್ಷನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ತೋರಿಸುತ್ತೆ ಡೈಮೆನ್ಷನ್ ಎಷ್ಟಿದೆ ಅಂತೇಳಿ. ಸೊ ರೈಟ್, ಸೊ ಇದೇ ಸೇಮ್ ಮೆಥಡನ್ನು ನೀವು ಡ್ರಾಯಿಂಗ್ ಶೀಟಲ್ಲಿ ಕೂಡ ಡ್ರಾ ಮಾಡಬೇಕಾಗುತ್ತೆ. ಸೇಮ್ ಲೈನ್ ಕ್ರಿಯೇಟ್ ಮಾಡ್ಕೊಂಡು 30 ಡಿಗ್ರಿಗೆ ಒಂದು ಲೈನ್, 90 ಆ್ಯಂಡ್ ಸೊ 150ಗೆ ಒಂದು ಲೈನನ್ನು ಡ್ರಾ ಮಾಡಬೇಕಾಗುತ್ತೆ, ರೈಟ್. ಸೇಮ್ ಮೆಥಡ್ ಅಪ್ಲೈ ಮಾಡಬೇಕಾಗುತ್ತೆ ನೀವು. ಸೊ ರೈಟ್, ಸೊ ಇದು ನಮ್ಗೆ ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು, ಯಾವುದೇ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗ್ ಡ್ರಾ ಮಾಡಬೇಕಂದ್ರೆ. ಸೊ ನೋಡಿ ಇವಾಗ ಇಲ್ಲಿಂದ ನಮಗೆ ಮೇನ್ ಇಂಪಾರ್ಟೆಂಟ್. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೌ ಟು ರೀಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತೇಳಿ ಸೊ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು 56 × 32 × 8 mm ಥಿಕ್ನೆಸ್ಸಿಗೆ ಒಂದು ಪ್ಲೇಟ್ ಕ್ರಿಯೇಟ್ ಆಗಿದೆ, ಆ್ಯಂಡ್ 20 mm ಹೈಟ್, ಆ್ಯಂಡ್ ದಿಸ್ ಒನ್ ಈಸ್ 16 ಆ್ಯಂಡ್ ದಿಸ್ ಒನ್ ಈಸ್ 18. ಸೊ ನೀಟಾಗಿ ನೋಡಿ ಫಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಿಸ್ ಒನ್ ಈಸ್ 12 ಆ್ಯಂಡ್ ಇಲ್ಲಿ ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ಹೇಗೆ ಅಂತೇಳಿ. ಸೊ ನಾನು ಈ ಒಂದು ಮೆಥಡ್ ಏನು ಅಪ್ಲೈ ಮಾಡ್ತೀನಲ್ಲ, ಸೊ ಸೇಮ್ ಮೆಥಡನ್ನು ನೀವು ಡ್ರಾಯಿಂಗ್ ಶೀಟಲ್ಲಿ ಬೈ ಯೂಸಿಂಗ್ ಸ್ಕೇಲ್ನ ಡ್ರಾ ಮಾಡಬೇಕಾಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಇದನ್ನು ಮಿನಿಮೈಸ್ ಮಾಡ್ಕೊತೀನಿ. ಸೊ ನಾನು ಕಲರ್ ಚೇಂಜ್ ಮಾಡ್ಕೊಂಡು ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ. ಸೊ ಸೆಲೆಕ್ಟ್ ದಿಸ್ ಲೈನ್ ಕಮೆಂಟ್ ಸೆಲೆಕ್ಷನ್ ಮಾಡ್ಕೊಂಡು ಫಸ್ಟಿಂದ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮಗಿದು ಓವರಾಲ್ ಲೆಂತ್ ಎಷ್ಟಿತ್ತು, ನಮಗೆ 56. ಸೊ 56 ಟ್ಯಾಬ್ ಮೇಲೆ ಪ್ರೆಸ್ ಮಾಡಿದ್ರೆ ಆ್ಯಂಗಲಿಗೆ ಬರುತ್ತೆ. ಆ್ಯಂಗಲ್ ಎಷ್ಟು ನಮಗೆ 30 ಡಿಗ್ರಿ ಆ್ಯಂಗಲ್ಗೆ, ರೈಟ್. ಸೊ 56 ಲೈನ್ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿಂದ ಟಾಪಲ್ಲಿ ಎಷ್ಟಿತ್ತು ನಮಗೆ, ಟಾಪಲ್ಲಿ 20 mm ಇತ್ತು, ರೈಟ್. ಸೊ ದಿಸ್ ಒನ್ ಈಸ್ 20 ಆ್ಯಂಡ್ ಟ್ಯಾಬ್. ಸೊ ದಿಸ್ ಸ್ಟ್ರೇಟ್ ಲೈನ್ ಇತ್ತು ನಮಗೆ 90 ಡಿಗ್ರಿ, ಪ್ರೆಸ್ ಎಂಟರ್. ಸೊ ಅಗೇನ್ ನಮಗೆ ಸೊ ದಿಸ್ ಸೈಡ್, ಸೊ ಇಲ್ಲಿ ಬಂದು ನಮಗೆ ಟೋಟಲ್ ಓವರಾಲ್ ಎಷ್ಟಿತ್ತು ನಮಗೆ 16, ರೈಟ್. 16 ಟ್ಯಾಬ್. ಸೊ ನಮಗೆ ಆ್ಯಂಗಲ್ ಬಂದು ನಮಗೆ ಇದು 30 ಡಿಗ್ರಿ ಆ್ಯಂಗಲ್ ಆಗಿರುತ್ತೆ. ಸೊ ಸಾರಿ 150 ಆ್ಯಂಗಲ್ ಆಗಿರುತ್ತೆ ನಮಗಿದು, 150 ಪ್ಲಸ್ ಎಂಟರ್. ದೆನ್ ಸೊ ಡೌನ್ ಸೈಡಲ್ಲಿ ನಮಗೆ ಸೇಮ್ ಥಿಕ್ನೆಸ್ ಬಂದು ನಮಗೆ 8 ಇದೆ. ಸೊ ಓವರಾಲ್ 20 ಇದೆ. ಸೊ 20 - 8 ಇಟ್ ಮೀನ್ಸ್ 12 ಆ್ಯಂಡ್ ಟ್ಯಾಬ್ ದಿಸ್ ಒನ್ ಈಸ್ 90 ಡಿಗ್ರಿ ಆ್ಯಂಗಲ್, ಪ್ರೆಸ್ ಎಂಟರ್. ಆ್ಯಂಡ್ ಫ್ರಮ್ ಹಿಯರ್ ಟು ಹಿಯರ್, ಸೊ ನೋಡಿ ಇವಾಗ ನನಗೆ ಸೊ ಟೋಟಲ್ ನಮಗೆ 56 ಇತ್ತು. 56 ಮೈನಸ್ ದಿಸ್ 16, ರೈಟ್. 56 - 60 ಮಾಡಬೇಕಾಗುತ್ತೆ. ಸೊ ನಿಮಗೆ ತೋರಿಸ್ತೀನಿ ಹೇಗೆ ಅಂತೇಳಿ. ಸೊ ಓವರಾಲ್ ಲೆಂತ್ ನಮಗೆ ಎಷ್ಟಿತ್ತು, ನಮಗೆ 56 ಇತ್ತು ತಾನೇ. ಸೊ ಇಲ್ಲಿ ಬೇಸಲ್ಲಿ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಸೊ ಓಕೆ, ಸೊ ಓವರಾಲ್ ಲೆಂತ್ ನಮಗೆ ಎಷ್ಟಿತ್ತು, 56 ಮೈನಸ್ ಇಲ್ಲಿ ಟಾಪಲ್ಲಿ ಒಂದು ಲೆಗ್ ಡ್ರಾ ಮಾಡ್ಕೊಂಡಿರಿ, -16 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 40, ರೈಟ್. ಸೊ ನಮಗೇನು ಇಲ್ಲಿ ಕರೆಕ್ಟ್ ಆ್ಯಕ್ಯುರೇಟಾಗಿ 40 ಡ್ರಾ ಆಗಿರ್ತದೆ. ನಾನು ಇವಾಗ ಜಾಸ್ತಿ ಲೆಂತಲ್ಲಿ ತೊಗೊಂಡು ಡ್ರಾ ಮಾಡ್ತೀನಿ. 40 ಟ್ಯಾಬ್ 150 ಆ್ಯಂಗಲ್ಗೆ, ಪ್ರೆಸ್ ಎಂಟರ್. ಸೊ ನೋಡಿ ಕರೆಕ್ಟ್ ಆ್ಯಕ್ಯುರೇಟಾಗಿ ನಮ್ಮ ಒಂದು ವರ್ಟಿಕಲ್ ಲೈನಿಗೆ ಬಂದು ಕನೆಕ್ಟ್ ಆಗಿದೆ, ಆ್ಯಂಡ್ ಕನೆಕ್ಟ್ ಹಿಯರ್. ಸೊ ನಾವೀಗ ಫ್ರಂಟ್ ಸೈಡನ್ನು ಡ್ರಾ ಮಾಡಿದ್ದೀವಿ. ಸೊ ಅದೇ ರೀತಿ ನಮಗೆ ಲೆಫ್ಟ್ ಸೈಡ್ ವ್ಯೂವನ್ನು ನಾವು ಡ್ರಾ ಮಾಡೋಣ. ಸೊ ಇದು ಬಂದು ನಮಗೆ 32, ಸೊ 150 ಆ್ಯಂಗಲಿಗೆ, ರೈಟ್. ಇನ್ ಟಾಪಲ್ಲಿ ಸೇಮ್ ಥಿಕ್ನೆಸ್ 20 mm ಥಿಕ್ನೆಸ್. ಸೊ ಓವರ್ 20 ಇತ್ತಾನೆ. ಇನ್ ಟ್ಯಾಬ್ 90 ಪ್ರೆಸ್ ಎಂಟರ್. ಆ್ಯಂಡ್ ಸೊ ದಿಸ್ ಥಿಕ್ನೆಸ್ ಈಸ್ 8. 8. So press 8, tab 30 degree angle.
30 press enter, and bottom ಅಲ್ಲಿ ಕೂಡ same 20 minus 8, it means 12. This one is 12, tab and 90 degree angle. ಸೊ ಇದು ನೀವು ಡ್ರಾಯಿಂಗ್ ಶೀಟಲ್ಲಿ ಹೇಗೆ ಡ್ರಾ ಮಾಡೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಆಟೋಕ್ಯಾಡಲ್ಲಿ ಈ ರೀತಿ ಡ್ರಾ ಮಾಡ್ಬೋದು. ಓಕೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತೇಳಿ. ರೈಟ್, ಸೊ ನಮಗೆ ಇವಾಗ 2 ವ್ಯೂ ಡ್ರಾ ಮಾಡ್ಕೊಂಡಿವಿ. ರೈಟ್, ಸೊ ಇಲ್ಲಿ ನೋಡ್ಬೋದು. ಸೊ ಬೋತ್ ಆರ್ ಸೇಮ್. ರೈಟ್, ಸೊ ಈ ಬೋತ್ ಸೈಡ್ನ ಒಂದು ವ್ಯೂಸನ್ನು ನಾನು ಡ್ರಾ ಮಾಡ್ಕೊಂಡಿನಿ. ಸೊ ನೆಕ್ಸ್ಟ್ ಪ್ರೊಸೆಸ್, ಸೊ ಅಗೇನ್ ಸೆಲೆಕ್ಟ್ ದಿಸ್ ಲೈನ್ ಕಮಾಂಡ್ ಆ್ಯಂಡ್ ಸೊ ಇಲ್ಲಿಂದ ನಾವು ಇವಾಗ ಸೊ ನೋಡಿ ಒಂದು ಬೇಸ್ ಪ್ಲೇಟ್ ಏನಿತ್ತಲ್ಲ, ಸೊ ಒಂದು ಬೇಸ್ ಪ್ಲೇಟನ್ನು ನಾವು ಕ್ರಿಯೇಟ್ ಮಾಡೋಣ ನಾವು. ಸೊ ಇದು ನೋಡಿ, ಇದೇ ಅಬ್ಜೆಕ್ಟ್ ಸ್ನ್ಯಾಪ್ ಅಂತೇಳಿ ಅವಾಗ ಹೇಳಿದ್ನಲ್ಲ. ಸೊ ನೋಡಿ ನಾನು ಅಲ್ಲಿ ಡ್ರಾ ಮಾಡಿಲ್ಲ, ಅದು ಸ್ನ್ಯಾಪ್ ತೊಗೊಂಡಿದ್ದೆ, ಅಬ್ಜೆಕ್ಟ್ ಸ್ನ್ಯಾಪ್ ಅಂತೇಳಿ. ಸೊ ನಾನು ಒಂದು ಅಂದಾಜಿಗೆ ಒಂದು 100 mm ಲೈನ್ ಡ್ರಾ ಮಾಡ್ಕೊತೀನಿ, ಬಿಕಾಸ್ ಆಫ್ ನಾನು ಆಮೇಲೆ ಇದನ್ನು ಟ್ರಿಮ್ ಮಾಡಬೇಕಾಗುತ್ತೆ. ಆ್ಯಂಡ್ ಆ್ಯಂಗಲ್ ಬಂದು 30 ಡಿಗ್ರಿ ಆ್ಯಂಗಲ್, ಪ್ರೆಸ್ ಓಕೆ. ಸೊ ನೋಡಿ ಅಬ್ಜೆಕ್ಟ್ ಸ್ನ್ಯಾಪ್ ಅಂತೇಳಿ ನಮ್ಮ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹೇಗೆ ಅಂತೇಳಿ. ಸೊ ಸೆಲೆಕ್ಟ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಸೊ ಈ ರೀತಿ ನಾವು ಗ್ರೀನ್ ಕಲರ್ ಏನು ಬರ್ತಾಯಿದ್ರೆ ಅದನ್ನೇ ಅಬ್ಜೆಕ್ಟ್ ಸ್ನ್ಯಾಪ್ ಅಂತೇಳಿ. ಆ ಒಂದು ಪಾಯಿಂಟಲ್ಲಿ ಬಂದರೆ ನಮಗೆ ಸೊ ಆ ಒಂದು ಪಾಯಿಂಟಿಂದ ನಾವು ಸ್ಟ್ರೇಟ್ ಲೈನ್ ಡ್ರಾ ಮಾಡಲು ಯೂಸ್ ಮಾಡ್ತೀವಿ. ಸೊ 50 ಆ್ಯಂಡ್ 150 ಆ್ಯಂಗಲ್ಗೆ ಒಂದು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ ಇದು ನಮ್ಮ ಜಸ್ಟ್ ರೆಫರೆನ್ಸ್ಗೋಸ್ಕರ ನಾನು ಇದನ್ನು ಡ್ರಾ ಮಾಡ್ಕೊತಾ ಇರೋದು. ರೈಟ್, ಸೊ ಇವಾಗ ಟ್ರಿಮ್ ಆಪ್ಷನ್ಸ್ ಹೇಗೆ ಯೂಸ್ ಮಾಡಿದ್ರೆ, ಟ್ರಿಮ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ಒಂದ್ಸಲಿ ಎಂಟರ್ ಪ್ರೆಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ದಿಸ್ ಟ್ರಿಮ್, ಪ್ರೆಸ್ ಎಂಟರ್. ಸೊ ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ ಅಂತೇಳಿ ಕೇಳ್ತಾ ಇದೆ. ಸೆಲೆಕ್ಟ್ ದಿಸ್ ಆಬ್ಜೆಕ್ಟ್ ಆ್ಯಂಡ್ ಟ್ರಿಮ್, ದೆನ್ ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ಡಿಲೀಟ್. ಸೊ ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ಡಿಲೀಟ್. ಓಕೆ, ಸೊ ಟ್ರಿಮ್ ಆಪ್ಷನ್ಸ್ ಯೂಸ್ ಮಾಡೋದು ಗೊತ್ತಾಯ್ತು. ಜಸ್ಟ್ ಸೆಲೆಕ್ಷನ್ ಮಾಡ್ಕೊಬೇಕು ಆ್ಯಂಡ್ ಪ್ರೆಸ್ ಎಂಟರ್, ಸೆಲೆಕ್ಟ್ ಆಬ್ಜೆಕ್ಟ್. ಸೊ ನೆಕ್ಸ್ಟ್ ಅಗೇನ್ ಸೇಮ್ ಲೈನ್ಸ್ ಕಮಾಂಡ್. ಸೊ ಇಲ್ಲಿಂದ ನಮಗೆ 16 ಇತ್ತು. ರೈಟ್, ಸೊ ಫ್ರಮ್ ಹಿಯರ್ ಟು ಹಿಯರ್ 16 ಆ್ಯಂಡ್ ದಿ ಆ್ಯಂಗಲ್ ಈಸ್ 30 ಡಿಗ್ರಿ ಆ್ಯಂಗಲ್, ಪ್ರೆಸ್ 30 ಆ್ಯಂಡ್ ಪ್ರೆಸ್ ಎಂಟರ್. ಸೊ ಅಗೇನ್ ಸೊ ನಮಗೆ ಈ ಬಾಟಮ್ ಈ ಸೈಡ್ ಬಂದು ನಮಗೆ 8 mm ಆ್ಯಂಡ್ ಆ್ಯಂಗಲ್ ಈಸ್ 30. ಸೊ 8 mm ಆ್ಯಂಡ್ ದಿಸ್ ಒನ್ ಈಸ್ 30 ಡಿಗ್ರಿ, ಪ್ರೆಸ್ ಎಂಟರ್. ಸೊ ದೆನ್ ಅಗೇನ್ ಡೌನ್ ಸೈಡಲ್ಲಿ ನಮಗೆ ಟೋಟಲ್ 12. ಸೊ 12 ಆ್ಯಂಡ್ 90 ಡಿಗ್ರಿ, ಪ್ರೆಸ್ ಎಂಟರ್ ಆ್ಯಂಡ್ ಕನೆಕ್ಟ್ ದೀಸ್ 2 ಪಾಯಿಂಟ್ಸ್. ಓಕೆ, ಸೊ ನಮ್ಗೆ ಇವಾಗ ಒಂದು ಸೈಡ್ ಲೆಗ್ ನಾವು ಕ್ರಿಯೇಟ್ ಮಾಡ್ಕೊಂಡಿವಿ. ರೈಟ್, ಸೊ ನೋಡಿ ನಿಮ್ಗೆ ಈ ರೀತಿ ಸೊ ಅಕ್ಯುರೇಟ್ ಪಾಯಿಂಟ್ ನಿಮಗೆ ಸಿಗುತ್ತೆ. ಇಲ್ಲಾಂದರೆ ನೀವು ಜಸ್ಟ್ ನಮಗೆ ವ್ಯಾಲ್ಯೂಸ್ ಗೊತ್ತಿದೆ 16, 150 ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಅಲ್ಲಿ ಅಕ್ಯುರೇಟಾಗಿ ನಮಗೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಬೇಸಿಕ್ ಆಪ್ಷನ್ಸ್. ಆ್ಯಂಡ್ ನಮಗಿಲ್ಲಿ ಲೈನ್ ಕಮೆಂಟ್ ಸೆಲೆಕ್ಟ್ ಮಾಡ್ಕೊಂಡು ಕನೆಕ್ಟ್ ದೀಸ್ 2 ಲೈನ್ಸ್. ರೈಟ್, ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್ ಕನೆಕ್ಟ್. ಸೊ ಇದೇ ಸೇಮ್ ಆಪ್ರೇಷನ್ ನಾವು ಅಪೋಸಿಟಲ್ಲಿದ್ದಿಲ್ಲ, ಸೊ ಅಲ್ಲಿ ಕೂಡ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಗೇನ್ ಸಿ ಹಿಯರ್ ನಾವು ಇವಾಗ ಒಂದು ಕಡೆ ನಾವು ಒಂದು ಪಾರ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿವಿ. ಸೊ ಅಗೇನ್ ಸೇಮ್ ಸೆಲೆಕ್ಟ್ ಲೈನ್ ಕಮೆಂಟ್ ಆ್ಯಂಡ್ ಪ್ರೆಸ್ ಹಿಯರ್. ದಿಸ್ thickness is 8 mm from here to here, press 8 mm and the angle is 150. ಸೊ ನೀವು ಲೆಫ್ಟ್ ಸೈಡ್ ಡ್ರಾ ಮಾಡಿದಾಗೆಲ್ಲ 150 ಆ್ಯಂಗಲ್ ಕೊಡಬೇಕಾಗುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ 16, 150. ಸೊ ಇದೇ ಸೇಮ್ ಮೆಥಡನ್ನು ನೀವು ಡ್ರಾಯಿಂಗ್ ಶೀಟಲ್ಲಿ ಡ್ರಾ ಮಾಡೋದು. ರೈಟ್, ಆ್ಯಂಡ್ ಬಾಟಮ್ ಸೈಡ್ ನಮಗೆ ಟೋಟಲ್ ಬಂದು 12 mm, 12, 90 ಡಿಗ್ರಿ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಒಂದು ಲೈನ್ ಡ್ರಾ ಆಗುತ್ತೆ. 12, 90, press enter and connect these 2 points. Okay, and connect here these 2 points and select this line command, first point and second point. ಸೊ ನಮಗೆ ಇಲ್ಲಿಗೆ ಒಂದು 90% ಜಾಬ್ ಆಲ್ರೆಡಿ ನಮಗೆ ಫಿನಿಶ್ ಆಗಿದೆ ಅಂತೇಳಿ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಸಿಂಪಲ್ಲಾಗಿ ನಮಗೆ ಸೊ ಡ್ರಾಯಿಂಗ್ ನೋಡಿ, ಸೊ ನಮಗೆ ಇಲ್ಲಿ ಒಂದು ಮಿಡಲಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ದಾನೆ. ರೈಟ್, ಸೊ ಆ ಒಂದು ಪಾಕೆಟ್ ಡಿಸ್ಟೆನ್ಸ್ ಈಸ್ 10, 16 ಆ್ಯಂಡ್ 10, 12 ಅಂತೇಳಿ, 20, 16, 10, 12 ಅಂತೇಳಿ ಕೊಟ್ಟಿದ್ದಾನೆ. ರೈಟ್, ಸೊ ಅದನ್ನು ನಾವು ಬೈ ಯೂಸಿಂಗ್ ಕಾಪಿ ಕಮೆಂಟ್. ಸೊ ಕಾಪಿ ಕಮೆಂಟ್ ಕೂಡ ಹೇಗೆ ಅಂತ ಯೂಸ್ ಮಾಡ್ತೀವಿ ನೋಡಿ. ಸೆಲೆಕ್ಟ್ ದಿಸ್ ಆಬ್ಜೆಕ್ಟ್. ಸೊ ಇದಕ್ಕೊಂದು ನಾವು ಕರೆಕ್ಟಾಗಿ ಲೈನ್ ಡ್ರಾ ಮಾಡ್ಕೊಂಡು ಒಂದು ಬೇಸ್ ಪಾಯಿಂಟ್ ಬೇಕಾಗುತ್ತೆ. ಸೊ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಫ್ರಮ್ ಈ ಪಾಯಿಂಟಿಗೆ ಕ್ಲಿಕ್ ಮಾಡ್ತೀನಿ. ಸೊ ಅದೊಂದು ಸ್ಟ್ರೇಟ್ ಲೈನಿಗೆ 90 ಡಿಗ್ರಿ ಡ್ರಾ ಆಗಲಿ ಅಂತೇಳಿ, ಪರ್ಪೆಂಡಿಕ್ಯುಲರ್ ಅಂತೇಳಿ ಕರಿತೀವಲ್ಲ, ಸೊ ಆ ರೀತಿ ಡ್ರಾ ಆಗಲಿ ಅಂತೇಳಿ. ಡಿಸ್ಟೆನ್ಸ್ ಇಸ್ 20, ಎಂಟರ್. ಸೊ ಅಗೇನ್ ಸೊ 20 ಪ್ಲಸ್ ದಟ್ 16 ಇಸ್ 36 ಆಗುತ್ತೆ, ಪ್ರೆಸ್ ಎಂಟರ್. ರೈಟ್, ಸೊ ಅಂದರೆ ನಾವು ಮಿಡಲ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಅಲ್ಲಿಂದ ಒಂದು 20 ಡಿಸ್ಟೆನ್ಸ್ ಆ್ಯಂಡ್ 16, 20 + 16, 36 ಆ ರೀತಿ ಡ್ರಾ ಮಾಡ್ಕೊಂಡಿನಿ. ಅಗೇನ್ ಸೆಲೆಕ್ಟ್ ದಿಸ್ ಕಾಪಿ ಕಮೆಂಟ್ ಆ್ಯಂಡ್ ಸೆಲೆಕ್ಟ್ ದಿಸ್ ಲೈನ್. ಸೊ ಇಲ್ಲಿ ಬೇಸ್ ಪಾಯಿಂಟ್ ಕೊಡಬೇಕಾಗುತ್ತೆ. ಸೇಮ್ ನಾವು ಇವಾಗ ಲೆಫ್ಟ್ ಸೈಡ್ ಬೇಸ್ ಪಾಯಿಂಟ್ ಕೊಡೋಣ. ಸೊ ನಮ್ಗೆ ಡಿಸ್ಟೆನ್ಸ್ ಇಸ್ 10 ಇತ್ತು. ರೈಟ್, ಸೊ ಡಿಸ್ಟೆನ್ಸ್ ಇಸ್ 10, ಪ್ರೆಸ್ ಎಂಟರ್. ಸೊ 10 + 12 ಇವಾಗ 22, ಪ್ರೆಸ್ ಎಂಟರ್. ರೈಟ್, ಸೊ ನಮಗೆ ಇವಾಗ
ಅಗೇನ್ ಟ್ರಿಮ್ ಕಮಾಂಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಮಗೆ ಅನ್ವಾಂಟೆಡ್ ಲೈನ್ಸ್ ನಾವು ಡಿಲೀಟ್ ಮಾಡಬೇಕಾಗುತ್ತೆ. ಸೊ ಟ್ರಿಮ್ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ಸೆಲೆಕ್ಟ್ ದಿಸ್ ಆಪ್ಷನ್ಸ್. ಸೊ ಇವಾಗ ಫಸ್ಟ್ ಒಂದು ಎಂಟ್ರ್ ಮಾಡಬೇಕಾಗುತ್ತೆ, ಒಂದು ಎಂಟ್ರಿ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ದೆನ್ ಕ್ಲಿಕ್ ದಿಸ್ ಅನ್ವಾಂಟೆಡ್ ಆಬ್ಜೆಕ್ಟ್ ಆ್ಯಂಡ್ ಡಿಲೀಟ್. ಓಕೆ, ಸೊ ಈ ರೀತಿ ಡಿಲೀಟ್ ಮಾಡಬೇಕಾಗುತ್ತೆ. ಡಿಲೀಟ್. ಸೊ ಫ್ರೆಶ್ ಹಿಯರ್ ಆ್ಯಂಡ್ ದೀಸ್ ಟು ಆಲ್ಸೋ. ಸೊ ಇವಾಗ ನಮಗೆ ಅನ್ವಾಂಟೆಡ್ ಲೈನ್ಸ್ ಏನಿದೆಲ್ಲ, ಸೊ ಸೆಲೆಕ್ಟ್ ದೀಸ್ ಅನ್ವಾಂಟೆಡ್ ಲೈನ್ಸ್ ಆ್ಯಂಡ್ ಸಿಂಪ್ಲಿ ಡಿಲೀಟ್. ಸೊ ಅಗೇನ್ ಸೊ ನಮಗೆ ಇವಾಗ ಲಾಸ್ಟ್ ಪ್ರೊಸೆಸ್ ನಮಗೆ ಆ ಒಂದು ಡೆಪ್ತ್, ಸೊ ಒಂದು ಪಾಕೆಟ್ ಆಗಿರೋದು ನಾವು ತೋರಿಸ್ಬೇಕಾಗುತ್ತೆ. ಸೆಲೆಕ್ಟ್ ಲೈನ್ ಕಮಾಂಡ್ ಫ್ರಮ್ ದಿಸ್ ಪಾಯಿಂಟ್. ಓವರಾಲ್ ಥಿಕ್ನೆಸ್ ಬಂದು ನಮಗೆ 8 mm ಇತ್ತು. ಸೊ ಫ್ರಮ್ ಹಿಯರ್ ಟು 8 mm ಡೌನಲ್ಲಿ ನಮಗೆ ಸೊ ಗಿವ್ ದಿಸ್ 8 ಆ್ಯಂಡ್ 90 ಡಿಗ್ರಿಗೆ 8 ಫಸ್ಟ್ ಟ್ಯಾಬ್ ಆ್ಯಂಡ್ ದ ಆ್ಯಂಗಲ್ ಈಸ್ 90 ಪ್ರೆಸ್ ಎಂಟರ್. ಸೊ ಅಲ್ಲಿಂದ ಸೊ ನಮಗೆ ಇಲ್ಲಿ ಒಂದು ಅಂದಾಜಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ಅರೌಂಡ್ 15 ಟ್ಯಾಬ್ 150 ಆ್ಯಂಗಲಿಗೆ. ಸೊ ಆಮೇಲೆ ಟ್ರಿಮ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಅನ್ವಾಂಟೆಡ್ ಲೈನ್ಸನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಅಗೇನ್ ಸೆಲೆಕ್ಟ್ ಸೇಮ್ ಫ್ರಮ್ ಹಿಯರ್, ಗಿವ್ ಸಮ್ ಡಿಸ್ಟೆನ್ಸ್. ಸೊ ಅರೌಂಡ್ ನಾನು ಒಂದು 8 mm ಕೊಡ್ತಾಯಿದ್ದೀನಿ. ಸೊ ಆ್ಯಂಗಲ್ ಈಸ್ 30 ಡಿಗ್ರಿ, ಪ್ರೆಸ್ ಸೆಂಟರ್. ಸಿಂಪಲ್ ಟ್ರಿಮ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ದಿಸ್ ಟ್ರಿಮ್ ಸೆಲೆಕ್ಷನ್ ಮಾಡಿದ್ರೆ ಒಂದು ಸಲ ಎಂಟ್ರ್ ಪ್ರೆಸ್ ಮಾಡಬೇಕಾಗುತ್ತೆ. ಎಂಟ್ರ್ ಪ್ರೆಸ್ ಮಾಡಿದ್ರೆ ನಾವು ಸಿಂಪಲಾಗಿ ಅನ್ವಾಂಟೆಡ್ ಲೈನ್ಸನ್ನು ಡಿಲೀಟ್ ಮಾಡ್ಬೋದು. ಓಕೆ, ಅಗೇನ್ ಹಿಯರ್ ಆಲ್ಸೋ ನಮಗೆ ಇವೆಲ್ಲ ಲೈನ್ಸ್ ಬೇಕಾಗಿಲ್ಲ. ಸೊ ಆ್ಯಸ್ ಪರ್ ನಮ್ಮ ಡ್ರಾಯಿಂಗಿಗೆ ನಮಗೆ ಬೇಕಾಗಿಲ್ಲ, ಇದು ಹೈಡ್ ಆಗಿರುತ್ತೆ ನಮಗೆ ಬ್ಯಾಕ್ ಸೈಡಲ್ಲಿ, ರೈಟ್. ಸೊ ಅದಕ್ಕೆ ನಾನು ಇವೆಲ್ಲ ಲೈನ್ಸ್ ಸೆಲೆಕ್ಷನ್ ಮಾಡ್ಕೊಂಡು ನಾನು ಡಿಲೀಟ್ ಮಾಡ್ಕೊತಾ ಇದ್ದೀನಿ, ರೈಟ್. ಸೆಲೆಕ್ಟ್ ದೀಸ್ ಲೈನ್ಸ್ ಆ್ಯಂಡ್ ಡಿಲೀಟ್. ಸೊ ಫೈನಲಿ ನಮ್ಮ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಆ್ಯಕ್ಚುಲಿ ಇದು ನಾವು ಡ್ರಾಯಿಂಗ್ ಸೀಟಲ್ಲಿ ನಾವು ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡ್ಕೊಂಡು ಬೈ ಹ್ಯಾಂಡಿನ ಡ್ರಾ ಮಾಡುವಂಥ ಮೆಥಡ್. ಬಟ್ ಆಟೋಕ್ಯಾಡಲ್ಲಿ ರಿಯಲ್ ಆಗಿ ಇಷ್ಟೊಂದು ಟೈಮ್ ಬೇಕಾಗಿಲ್ಲ, ಒಂದು 5 minutes ಬೇಕಾಗಿಲ್ಲ ನಮಗೆ, ರೈಟ್. ಜಸ್ಟ್ 3 minutes ನಾವು ಈ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಬಹುದು ಬೈ ಯೂಸಿಂಗ್ ಐಸೋಮೆಟ್ರಿಕ್ ಡ್ರಾಫ್ಟಿಂಗ್ ಇದೊಳ್ಳೆ ಆಪ್ಷನ್ಸ್ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫೈನಲಾಗಿ ನಮಗೆ ನೋಡಿ ಬೋತ್ ದ ಡ್ರಾಯಿಂಗ್ ಆರ್ ಲುಕಿಂಗ್ ಸೇಮ್, ರೈಟ್. ಇನ್ನು ನಮಗೆ ಬೈ ಹ್ಯಾಂಡಿನ ಡ್ರಾ ಮಾಡೋದು ಅಷ್ಟೊಂದು ಪ್ರಿಸಿಯಸ್ ಆಗಿ ವ್ಯಾಲ್ಯೂಸನ್ನು ತೋರಿಸೋದಿಲ್ಲ. ಸೊ ಈ ರೀತಿ ಆಟೋಕ್ಯಾಡಲ್ಲಿ ನಾವು ಆ್ಯಕ್ಯುರೇಟಾಗಿ ಡ್ರಾಯಿಂಗನ್ನು ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೊ ಇನ್ನಷ್ಟು ನಿಮಗೆ ಡೀಪಾಗಿ ಮಾಹಿತಿ ಕೊಡ್ತೀನಿ. ಸೊ ನೋಡಿ, ಒಂದೇ ಡ್ರಾಯಿಂಗ್ ನಾನು ಡಿಫ್ರೆಂಟ್ ಸಾಫ್ಟ್ವೇರಲ್ಲಿ ಡಿಫ್ರೆಂಟ್ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ರೈಟ್. ಓಕೆ, ಸೊ ಈ ಒಂದು ಡೈನಾಮಿಕ್ ಇನ್ಪುಟ್ ಇಲ್ಲೇನಿದೆಯಲ್ಲ, ಸೊ ಇದು ನಮಗೆ ಮೇನ್ ಇಂಪಾರ್ಟೆಂಟ್. ಓಕೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್. Please support to me. Okay, thank you.